So good evening. ನೋಡೋಣ ಮತ್ತೆ ಕಾರಿಗೆ ಕೂತ್ಗಿದ್ದೀನಿ ಮೊದಲೇ ದೋಸ್ತನ ಗಾಡಿ. Let's go. ಇವತ್ತಂತರ ಇನ್ಸ್ಟಾ ಫೀಡ್ ತುಂಬ ಎಕ್ಸಾಸ್ಟ್ ಬಗ್ಗೆನೇ ಭಾಳ ಮಂದಿದು ಬಂದವು. ಪೊಲೀಸರ ಅದರ ಕಡೆ ಕಡೆ ಅಂತ. ಸೊ ಹೈವೇಸು ಅದು ಇದು ಜಾಸ್ತಿ ತೊಗೊಳಂಗಿಲ್ಲ. ಇಂಟೀರಿಯರ್ ರೋಡ್ಸ್ ಜಾಸ್ತಿ ತಗೋಕಿಲ್ಲ ಮೇಲೆ. What is today's topic? Why did I choose Interceptor 650? Every biker has his own story. So when I have one, the first time ಬೈಕ್ ನೋಡಿದ್ದು ಅಂದ್ರೆ ನಮ್ಮ ಅಣ್ಣ ಪರ್ಚೇಸ್ ಮಾಡಿದ್ದೆ ಈ ಬೈಕನ್ನು. ಇದು ಸೆಕೆಂಡ್ಸ್ ಒಳಗೆ ತೊಗೊಂಡಿದ್ದು. ಹಂಗಂತಿಕೊಂಡು ಹೊಸ ತೊಗೊಳಕ್ ಆಗಕತ್ತಿದ್ದಿಲ್ಲ ಅಂತಲ್ಲ, ನನಗೆ ಸ್ಪೆಸಿಫಿಕಲಿ ಈ ಮಾಡೆಲ್ ಮೇಲೆ ಜಾಸ್ತಿ ಕಣ್ಣಿತ್ತು. ನಮ್ಮಣ್ಣ ಈ ಗಾಡಿ ತೊಗೊಂಡಿದ್ದು 2021 ಒಳಗೆ. ಸೊ ಫ್ರಮ್ ದ್ಯಾಟ್ ಡೇ ಆನ್ವರ್ಡ್ಸ್ ಐ ಹ್ಯಾಡ್ ಅನ್ ಇಂಟ್ರೆಸ್ಟ್ ಇನ್ ಇಟ್. ಬಟ್ ಸ್ವಲ್ಪ ವರ್ಷ ಆದ್ಮೇಲೆ ಅಣ್ಣಾಗದು ಗಾಡಿ ಯೂಸ್ ಮಾಡಕತ್ತಿದ್ದಿಲ್ಲ. ಸೊ ಗಾಡಿಯಲ್ಲೇ ಕೂತು ಬ್ಯಾಟ್ರಿ ಡೆಡ್ ಆಗಕತ್ತಿತ್ತು. ಅದಕ್ಕೆ ನಮ್ಮ ಮನೆಗೆ ತಂದು ಇಟ್ಕೊಂಡಿದ್ದೀವಿ ಒಂದು 4-5 months ಮಟ್ಟ. ಅಲ್ಲಿ ಗಾಟ್ ಯೂಸ್ ಟು ಇಟ್. ಗಾಡಿ ಹೊಡಿತೀನಿ, ಹೊಡೆದು ರೂಢಿ ಆಗಿತ್ತು. ಎಷ್ಟೋ ಸತಿ ಬಿದ್ದೀನಿ ಗಾಡಿ ಮೇಲೆ, ಹ್ಯಾಂಡಲ್ ಮಾಡೋದು ಗೊತ್ತಾಗೈತಿ. ಅಪ್ರಾಕ್ಸ್ಲಿ ಒಂದು 5-6 ತಿಂಗಳರ ಹೊಡೆದಿರ್ಬೋದು ನಾ ಈ ಗಾಡಿನ. ಹಂಗಾಗಿ ಗಾಡಿ ಸೆಟ್ ಆಗಿತ್ತು ನನಗ. 5th year ಒಳಗೆ ನಾನು ನಮ್ಮ ಪಪ್ಪ ಕೇಳಿದೆ, ಒಂದು ಬೈಕ್ ಬೇಕು ಕೊಡಿಸ್ರಿ ಅಂತ, ಇಂಟರ್ಸೆಪ್ಟರ್ 650. ಸೊ ನಾನೇನು ಅವ್ರಿಗೆ ಹೇಳಿಲ್ಲ ಹೊಸದೇ ಕಡಿಸ್ಬೇಕು ಅಂತ. ನಾನು ಗಂಟು ಬಿದ್ದಿದ್ದಿಲ್ಲ, ಬೇಕಾಗಿತ್ತು ಆಸೆ ಅಂತ ಅಷ್ಟೇ ಹೇಳಿದ್ದೆ. ಬಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ಹಿಮ್ ಬಿಕಾಸ್ ನನ್ನ ಲೈಫ್ ಒಳಗೆ ಏನೇ ಬೇಕಾಗಿತ್ತು ಅಂದ್ರು ನಾ ಆಸೆ ಪಟ್ಟಿನಂದ್ರೆ ಸಾಕು, ಅದನ್ನು ಪೂರೈಸಿ ಇಟ್ಟಾರ ಪಪ್ಪ ನನಗಂದ್ರು ಲಕ್ಸುರಿಯಸ್ ಲೈಫೇ ಇಟ್ಟಾರ. ಕಾಂಡಿರಿ ಈ ಗಾಡಿ ನನಗೆ ಬೆಂಗಳೂರಿಗೆ ಬಂದ್ಮೇಲೆ ಆದಷ್ಟು ಖುಷಿ ಕಾಂಟ್ ಎಕ್ಸ್ಪ್ಲೇನ್. ಬಾಕಿ ಹುಡುಗರು ಇರ್ತದೆ, ನಾನು ಸ್ವಲ್ಪ ದೊಡ್ಡ ಸಿಸಿ ಗಾಡಿ ಬೇಕಪ್ಪ ಕಾಲೇಜ್ನಾಗ ಅದಿ ಅಂತ ಒಂದು ಮೈಂಡ್ ಸೆಟ್ಲೇ ತಗೊಂಡಿದ್ದು. ಟೀನೇಜ್ ಮೈಂಡ್ ಸೆಟ್ ಇಂದಾನೆ. ಬಟ್ ಯಾವಾಗ ಈ ಗಾಡಿ ನನ್ನ ಕೈಯಾಗ ಸಿಕ್ತು, ಓಡ್ಸಕ್ ಸ್ಟಾರ್ಟ್ ಮಾಡಿದೆ. ಸೊ ಇನ್ಸ್ಟಾಗ್ರಾಮ್ ಒಳಗೆ ಖಾಲಿ ಕೂತ ರೀಲ್ಸ್ ನೋಡ್ಕೋತ ಒಂದಿಬ್ರು ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು ಫೀಲ್ಡ್ದಾಗ, ಮಿಸ್ಟರ್ ಶ್ರೀನಿವಾಸ್ ಗಣೇಶ್ ಅಂತ. ಅಂಡ್ ಅನದರ್ ಐ ಡೋಂಟ್ ರಿಮೆಂಬರ್, ಐ ಸ್ಟಿಲ್ ಫಾಲೋ ಬಟ್ ಐ ಡೋಂಟ್ ರಿಮೆಂಬರ್ ಹಿಸ್ ಯೂಸರ್ ನೇಮ್. ಸೊ ಅವರಿಬ್ರು ಫಾಲೋ ಮಾಡ್ಕೋತ ಐ ಗಾಟ್ ಟು ನೋ ಅಬೌಟ್ ಸಮ್ ಬೈಕಿಂಗ್ ಅಂಡ್ ಬೇಸಿಕ್ ಮೇಂಟೆನೆನ್ಸ್, ಲೈಕ್ ಚೈನ್ ಮೇಂಟೆನೆನ್ಸ್. ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಂಗಾಗಿ ನನಗೆ ಒಂದು 4-5 ರೈಡ್ಸ್ ಹೋಗ್ತಿದ್ದೆ. ಬಟ್ ಬಿಫೋರ್ ಗೆಟಿಂಗ್ ಇಂಟರ್ಸೆಪ್ಟರ್ ನಾನು ಒಂದು 2-3 ರೈಡ್ ಹೋಗಿ ಬಂದೀನಿ ಕ್ಲಾಸಿಕ್ಸ್ 350 ಮೇಲೆ. ಅದೂ ನಮ್ಮ ಇನ್ನೊಬ್ಬನ ಕಸಿನ್ ಇಲ್ಲ ಅಂದ್ರು. ಬೈಕ್ ಇಲ್ಲೇ ಬಿಟ್ಟು ಹೋಗಿದ್ದೆ ಬೆಂಗಳೂರದಾಗ. 1 ತಿಂಗಳು ಸೋಂತು ನನ್ನ ಕೈ ಕೊಟ್ಟೋಗಿದ್ದೆ. ಆ ಟೈಮ್ ಗ್ಯಾಪ್ ಒಳಗೆ ನಾನು ಒಂದು 2-3 ರೈಡ್ ಹೊಡೆದೆ. ದೇರ್ ಐ ಗಾಟ್ ಟು ನೋ ದಟ್ ಐ ಲವ್ ಬೈಕ್ ರೈಡಿಂಗ್ ಅಂಡ್ ಐ ವಾಸ್ ವೆರಿ ಯೂಸ್ ಟು ರಿಲ್ಯಾಕ್ಸ್ ಮೈ ಮೈಂಡ್ ಅ ಲಾಟ್. ಸ್ಟ್ರೆಸ್ ಬಸ್ಟರ್ ಅಂತಾರ ಹಂಗಂತಿಕೊಂಡು ಗಾಡಿ ದನ ಆಟೋ ಅಂತ ಫುಲ್ ಸ್ಪೀಡ್ ಹೊಡಿಯೋದು ಅಲ್ಲಿ ಇಂಥ ಮಾಡೋದ್ರೆ ಮಾಡ್ತಿರ್ಲಿಲ್ಲ. ಬೇಸಿಕ್ಲಿ ಕೂಲ್ ಆಗಿ. ನನಗೆ ಇನ್ನೂ ನೆನಪೈತಿ, ದ ಫಸ್ಟ್ ರೈಡ್ ಐ ಹ್ಯಾಡ್ ವೆಂಟ್ ಆನ್ ಈಸ್ ವಾನಮ್ನ ಲೇಕ್. ಅವಾಗ ಮನ್ಸು ಭಾಳ ಕೆಟ್ಟ ಬಿಟ್ಟಿತ್ತು, ಕೆಟ್ಟ ವಿಚಾರಗಳು ಹೊಂಟಿದ್ದು. ನನಗೆ ಏನ್ ಮಾಡ್ಬೇಕು ಎಂತ ಏನೂ ಗೊತ್ತಾಗ್ಲಿಲ್ಲ. ಆ ಟೈಮ್ ಒಳಗ ನಂದೊಬ್ಬ ಫ್ರೆಂಡ್ ಅವ ಏನಾರ ಅವತ್ತ ಬೈಕ್ ಕೊಟ್ಟಿರ್ಲಿಕ್ಕಂದ್ರ ಬಹುಶಃ ಇವತ್ತು ನಾನು ಬೇರೆನೇ ಮನುಷ್ಯ ಇರ್ತಿದ್ದೆ. ಮೋಸ್ಟ್ಲಿ ಐ ಕುಡಂಟ್ ಹ್ಯಾವ್ ಕಮ್ ಔಟ್ ಆಫ್ ದಟ್ ಫೇಸ್. ಸೊ
ಐ ಆಲ್ವೇಸ್ ರಿಮೆಂಬರ್ ಇನ್ ದ ಬಾಟಮ್ ಆಫ್ ಮೈ ಹಾರ್ಟ್. ಗಾಡಿ ಬೇರೆ ಬಂದಿತ್ತು, ಬಟ್ ನಾನು ಕೊಟ್ಟಿದ್ದು ಇನ್ನೊಬ್ಬನ ಫ್ರೆಂಡ್. ಹಿ ಟುಕ್ ದಟ್ ರಿಸ್ಕ್. ಫ್ರಮ್ ದೇರ್ ಆನ್ವರ್ಡ್ಸ್, that first ride was Vanamanali on a Dominar 400. ಸೊ ಗೊತ್ತಾಗಿರ್ತೈತೆ ನನಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಥ್ರೂಔಟ್ ಮೈ ಲೈಫ್, ಬಿಕಾಸ್ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ನಂದು ರೈಡಿಂಗ್ ಹುಚ್ಚು. ಹುಚ್ಚು ಅನ್ನೋಕ್ಕೇನೋ, ಲೆಟ್ಸ್ ಕಾಲ್ ಇಟ್ ಇಸ್ ಅ ಹಾಬಿ. ಸೊ ಅದಾಗಿಂದ ಏನೋ ದೇವ್ರ ಪುಣ್ಯ ನನಗೆ ನಮ್ಮ ಅಣ್ಣನ ಬೈಕ್ ಸಿಕ್ತು, ಕ್ಲಾಸಿಕ್ 350. ಅಲ್ಲಿಂದ ಎಷ್ಟೋ ಸಂಗತಿಗಳನ್ನ ಕಲ್ತ್ಕೊಂಡೆ. ಫಸ್ಟ್ ಇಟ್ ಸ್ಟಾರ್ಟೆಡ್ ವಿತ್ ಬೈಕ್ ವಾಷಿಂಗ್, ಅನ್ ಕ್ಲೀನ್ ಇಟ್ಕೊಳ್ಳೋದು ಮಾಡ್ಕೊಳ್ಳೋದು, ಹಂಗ ಚಲುವಾಗಿ ಚಟ ನನಗ. ಸೊ ಅದು ಬರ್ತಾ ಬರ್ತಾ ನನ್ಗೆ ಅರ್ಥ ಆಯ್ತು. ಸೊ ದಟ್ ಐ ಲವ್ ಇಟ್. ಅದಾಗಿಂದನೇ ನಾನು ನಮ್ಮ ಪಪ್ಪ ಕೇಳಿದೆ, ಪಪ್ಪ ಬೈಕ್ ಬೇಕು ಅಂತಂದು. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಗಾಡಿ ಸೈಡಿಗೆ ಬಿದ್ದಿತ್ತು. ಇಟ್ ವಾಸ್ ಇನ್ ಅ ವೆರಿ ಟೆರಿಬಲ್ ಸ್ಟೇಟ್. ಅಷ್ಟು ಮೇಂಟೆನೆನ್ಸ್ ಇಲ್ಲ, ಯಾಕಂದ್ರೆ ಯೂಸೇ ಮಾಡ್ತಿರ್ಲಿಲ್ಲ ಯಾರು. ಸೊ ಹಂಗಾಗಿ ಪಪ್ಪ ಇದನ್ನ ಇಟ್ಕೊಂಡಿದ್ರು ಬೈಕ್. ಬೇಡಪ್ಪ, ಯಾಕೆ ಸುಮ್ಮ ಖಾಲಿ ನಾರ ಹೊಡಿತೀನಿ, ಡೈಲಿ ಮುಂದೆ ನಿಷಾಡ್ ಅಕಸ್ಮಾತ್ ಹಿಂಗೆ ಬೇಕು ತೊಗೊಂಡು ಹೋಗಿ ಬರ್ತೀನಿ ಅಂತಂದು ತೊಗೊಂಡು ಅಡ್ಡಾಡ್ತಿದ್ರು ಪಪ್ಪ. ಬಟ್ ಅದಾಗಿ ನಾ ಕೇಳಿದ ಕೂಡಲೇ ಮನೆ ಕೂತ್ ವೇಸ್ಟ್ ಆಯ್ತು ಅಂತ ನಾವು ಪರ್ಚೇಸ್ ಮಾಡಿದ್ವಿ ಬೈಕ್ ಅನ್ನ. ಬೆಂಗಳೂರಿಗೆ ಬಂದ್ಕೋಬೋದ. ಫಸ್ಟ್ ಥಿಂಗ್ ಐ ಡಿಡ್ ಇಸ್ ಕಂಪ್ಲೀಟ್ ಬಫಿಂಗ್ ಆಫ್ ದ ಇಂಜಿನ್. ಇದೇನು ಇಂಜಿನ್ ಕ್ರೋಮ್ ಫಿನಿಶ್ ಐತಲ್ಲ, ಅದನ್ನ ವಾಪಸ್ ರೀಶೈನ್ ಮಾಡಿಸಿದೆ. ಬಂದ್ ಕೂಡಲೇ ಇದ್ರದ್ದು 6 ಯೂನಿಟ್ ಹೋಗಿತ್ತು, ಅದಕ್ಕೂ ಖರ್ಚು ಹಾಕಿದೆ. ಸೊ ಶೋರೂಮ್ ಒಳಗೆ ಏನಿಲ್ಲ ಅಂದ್ರೆ 8,000 ಬಿಲ್ ಆಗಿತ್ತು, ಬ್ರೇಕ್ ಲಿವರ್ ಬಂಟ್ ಆಗಿತ್ತು ಟ್ರೈನ್ ಒಳಗೆ ಬಂದಿದ್ದಕ್ಕೆ. ಅದಾಗಿಂದ ಒಂದು ವಾರನೂ ಓಡಿಸಿದೆ. ಮೈಲೇಜ್ ನೋಡಿದೆ 17 ಕೊಡಕತ್ತಿತ್ತು. ನಾಟ್ ದಟ್ ಗ್ರೇಟ್. ಅದಕ್ಕೆ ಮತ್ತೆ ಸುಮ್ಮನೆ ಹೊಡೆತ್ನಾಗ ಕಟ್ಟಮ್ ಸೌಂಡ್ ಬಂದು ಗಾಡಿ ಹಿಂದಿನ ಗಾಲಿ ಹೋಗಲಾಗಿತ್ತು. ಸರ್ವಿಸ್ ಸೆಂಟರ್ಗೆ ಅಂದ್ರೆ ಸರ್ವಿಸ್ ಸೆಂಟರ್ ಮೇಲೆ ನಂಗೆ ನಂಬಿಕೆ ಇರಲ್ಲ. ಸೊ ರಿಸ್ಕ್ ಇಟ್ಕೊಂಡು ಒಬ್ಬ ಮೆಕ್ಯಾನಿಕ್ ಹತ್ರ ಹೋದೆ. ಅವ್ರು ನಂಗೆ ಹೇಳಿದ್ರು, ಸರ್ ಇಂಟರ್ಸೆಪ್ಟರ್ ಫೀಲೇ ಇಲ್ಲ ಇದು, ನಿಮ್ ಗಾಡಿ ಭಾರಿ ರೆಡಿ ಕೊಟ್ಟು ನಾನು ಒಂದು ಮಾತು ಕೊಟ್ರು, ನಿಮ್ಗೆ ಭಾರಿ ರೆಡಿ ಮಾಡ್ಕೊಡ್ತೀನಿ. ನಾನು ಹೇಳಿದೆ, ಅಮೌಂಟ್ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬಿಟ್ರಿ, ನನ್ನ ಗಾಡಿ ಸುತ್ತಿರ್ಬೇಕು ಅಂತಂದು. ಅವಾಗ ಅವರು ಎಲ್ಲ ಮಾಡಿಕೊಟ್ರು. ದ ಬಿಲ್ ವಾಸ್ 21,000, ಬಟ್ ಸ್ಟಿಲ್ ಇಟ್ ವಾಸ್ ವರ್ತ್ ಇಟ್ ಆಫ್ಟರ್ ಆಲ್. ಅದಾಗಿಂದ ಮೈ ಬೈಕ್ ಕಾಟ್ ರಿಯಲಿ ವೆರಿ ಸ್ಮೂತ್. ಸೊ ಅವಾಗ ಹೇಳ್ಬೋದು, ಹತ್ತಿರ ಒಂದು 2 months ಓಡಿಸಿದೆ ಗಾಡಿ ನಂಗೆ, ವಿತೌಟ್ ಎಕ್ಸಾಸ್ಟ್ ಚೇಂಜಿಂಗ್ ಆರ್ ನಥಿಂಗ್. ಸೊ ಒಂದ್ಸತಿ ಏನಾಯ್ತು, ನನಗೆ ಗಾಡಿ ಅಗೇನ್ ಎಲ್ಲ ಹುಡುಗರ ಜೀವನದಾಗ ಬರ್ತಿರ್ತಾವು, ಮನ್ಸು ಮಂಗೆ ಆಗೈತಿ. ಹಂಗ ಮನ್ಸು ಮಂಗೆ ಆಗತ್ತಿಲ್ಲ. ಅವಾಗ ಹುಡುಗರು ಒಂದೇ ಊರಲ್ಲಿ ಇರ್ತೈತಿ. ಒಂದು ಯಾರ ತಮ್ಮ ದೋಸ್ತರು ಇರ್ತಾರ, ಅವ್ರ ಜೊತೆ ಕೂತ್ ಮಾತಾಡಿ ಸಂಭಾಳಿಸ್ತಾರ. ಇನ್ನು ನಮ್ಮಂತವ್ರು ನಾವು ಜಾಸ್ತಿ ಒಬ್ಬರೇ ಇರೋದು ಪ್ರಿಫರ್ ಮಾಡ್ತೀವಲ್ಲ. ನಮ್ಮಂತವ್ರು ಏನ್ ಮಾಡ್ತೀವಿ, ಗಾಡಿ ತಗೊಂಡು ಎಲ್ಲರೂ ತಿರುಗಾಡ. ಅವಾಗ ಕೃಷ್ಣಗಿರಿ ಅವಾಗ ಏನಾಯ್ತು, ನನಗೆ ಯಾವ್ದಾರ ಒಂದು ದೇವ್ರ ಗುಡಿ ಹೋಗ್ಬರಮ್ಮಪ್ಪ ಅಂತಂದು ತಿರುವಣ್ಣಾಮಲೈ ಹೋಗ್ಬೇಕಂತಂದು ರಾತ್ರಿ ಏನೋ ಸಡನ್ ಗೊತ್ತಾಗ್ಲಿಲ್ಲ. ಸಡನ್ಲಿ ಹೋಗ್ಬಿಟ್ಟೆ ನಾನು. ನೈಟ್ ಹೋದಾಗ ಗಾಡಿ ಹ್ಯಾಲೋಜನ್ ಬಲ್ಬ್ಸ್. ನಾನು ದಟ್ಸ್ ದ ಡೆಡ್ಲಿಯೆಸ್ಟ್ ರೈಡ್ ಐ ಹ್ಯಾವ್ ಎವರ್ ಬೀನ್ ಆನ್. ಬಿಕಾಸ್ ಸಿಂಗಲ್ ರೋಡ್ ಅದು. ಸಿಂಗಲ್ ರೋಡ್ದಾಗ ಆಪೋಸಿಟ್ ರಾಂಗ್ ಸೈಡ್ ಇಂದ ಗಾಡಿಗಳು ಎಲ್ಲ ಬರತ್ತಿದ್ವು. ಈ ಬಿಳಿ ಪಟ್ಟಿ ದಾಟಿ ಏನ್ ಸಣ್ಣ ಗ್ಯಾಪ್ ಇರುತ್ತಲ್ಲ, ಅದೇ ಗ್ಯಾಪ್ ಒಳಗೇನೆ ನಾನು ಐ ಯೂಸ್ ಟು ರೈಡ್. ಸೊ ಅವತ್ ನಾನು ಡಿಸೈಡ್ ಮಾಡಿದೆ, ಈ ಗಾಡಿ ಹಿಂಗೆ ಓಡಿಸಿದ್ನಿ ಅಂದ್ರೆ ಶಿವನ್ ಪ್ಯಾಲೇಸ್ ಬರೋದು ಟೈಮ್ ಏನು ಉಳಿಯಂಗಿಲ್ಲ. ಸೊ ಹಂಗಾಗಿ ವಿತಿನ್ 2 days ನಾನು ಗಾಡಿ ಹೆಡ್ಲೈಟ್ಸ್ ಚೇಂಜ್ ಮಾಡಿಸಿದೆ. ಹೆಡ್ಲೈಟ್ಸ್ ಚೇಂಜ್ ಮಾಡಿಸೋಣ ಗಾಡಿ ಲುಕ್ಸ್ ಓಕೆ ಆಯ್ತು. ಬಟ್ ಅಗೇನ್ ನಾನು ಯಾವಾಗ ಸೆಕೆಂಡ್ ಇಯರ್ ಇದ್ನಲ್ಲ, ಅವಾಗ ನಂದೊಂದು ಡಿಯರ್ ಫ್ರೆಂಡ್ ಮಿಸ್ಟರ್ ಆಕಾಶ್ ಶ್ರೀನಾಥ್ ಅಂತ, ಒಂದು ಇಂಟರ್ಸೆಪ್ಟರ್ 650 ಐತಿ. ಅವ ಒಂದು ಗಾಡಿನ he modified it and made the interceptor complete. That feel ಅಂದ್ರೆ ಏನ್ ಕಂಪನಿಯಿಂದ ಬರತ್ತಲ್ಲ, ದಟ್ಸ್ ಜಸ್ಟ್ ಅ ರಾ ಇಂಜಿನ್. ಬಟ್ ಅದನ್ನ ಆ ಗಾಡಿನ ಮತ್ತೆ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತಂದು ತಗೊಂಡು ಅವ ಯಾವ ಲೆವೆಲ್ ಡೆಡಿಕೇಶನ್ ತಗೊಂಡು ಆ ಗಾಡಿನ ಮಾಡಿಸಿದ್ದು, ದಟ್ ವಾಸ್ ಎಕ್ಸೆಪ್ಷನಲಿ. ಅದು ಕೈಂಡ್ ಆಫ್ ಇನ್ಸ್ಪಿರೇಷನ್ ನನಗೆ. ಸೊ ಹಂಗಾಗಿ ನನಗೆ ಅವಾಗ ಹೆಡ್ಲೈಟ್ ಚೇಂಜ್ ಮಾಡಿಸಿದ ಕೂಡಲೇ ನಾನು ಸುಮ್ ಕುದ್ರಕ್ಕಾಲಿಲ್ಲ. ಮನ್ಸು ರೆಡಿಪ ಆಚೆ ಮಾಡಿಸಿನಿ, ಎಕ್ಸಾಸ್ಟ್ ಮಾಡಿಸ್ಬಿಡಮ್ ಅಂತಂದು ಒನ್ ನೈಟ್ ಸಡನ್ಲಿ ಪಪ್ಪ ಹೇಳಾರೆ ಬೇರೆ ಕಡೆಯಿಂದ ಫಂಡ್ಸ್ ಅರೇಂಜ್ ಮಾಡಿಸ್ಕೊಂಡು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಟ್ಟೆ. ಎಕ್ಸಾಸ್ಟ್ BMC ಏರ್ ಫಿಲ್ಟರ್. ಸೊ ಅವಾಗ ನನಗೆ ಈ ಗಾಡಿದ ರಿಯಲ್ ಪವರ್ ಫುಲ್ಲು ಗೊತ್ತಾಯ್ತು. ಗೊತ್ತಾದಾಗಿಂದ ಎಕ್ಸಾಸ್ಟ್ ಚೇಂಜ್ ಆಗಕ್ಕೂ ಮೊದಲ ಒಂದು ಏನಂದ್ರೆ 6 ರಿಂದ 7 ರೈಡ್ ಹೊಡೆದಿನಿ ನಾನು. 7 ರೈಡ್ ಹೊಡೆದ್ಮೇಲೆ
ದೆನ್ ಐ ಡಿಸೈಡೆಡ್ ಐ ಹ್ಯಾವ್ ಟು ಚೇಂಜ್ ದಿಸ್ ಎಕ್ಸಾಸ್ಟ್ ಅಂತ. ಎಕ್ಸಾಸ್ಟ್ ಚೇಂಜ್ ಆಗಿದ್ದು ಗಾಡಿ ಏರ್ ಫ್ಲೋ ಫ್ರೀ ಫ್ಲೋ ಜಾಸ್ತಿ ಇತ್ತು, ಗಾಡಿ ವೇಟ್ ಕಡಿಮೆ ಆಯಿತು, ಗಾಡಿ ಹ್ಯಾಂಡ್ಲಿಂಗ್ ಇಂಪ್ರೂವ್ ಆಯಿತು. ಇಂಪ್ರೂವ್ ಸೊ ದಟ್ ಲವ್ ಫಾರ್ ದಿಸ್ ಬೈಕ್ ಗಾಟ್ ಇವನ್ ಮೋರ್ ಸ್ಟ್ರಾಂಗರ್. ನಾನು ಎಷ್ಟೋ ಸತಿ ರೈಟ್ ಟೈಮ್ ಪಾಸ್ ಮಾಡಾಕ ಇದು ಬೈಕನ್ನು ಹಂಗೆ ನೋಡ್ಕೊತ ಕುಂದಿರ್ತೀವಿ. ಎಷ್ಟೋ ಮಂದಿ ಫ್ರೆಂಡ್ಸ್ ಕೇಳ್ತಿರ್ತಾರೆ ನನಗೆ, ಯಾಕೆ ನೋಡ್ಕೊತ ಕುಂದಿರ್ತೀವಿ ಮರ ನಿನ್ನ ಗಾಡಿನ ಅಂತಂದು. ಅದೊಂಥರ ಲವ್ ಗಾಡಿ ಮೇಲೆ. ಜೀವನದಾಗ ಪ್ರೀತಿ ಕೊಡೋರು ಸಿಗ್ಲಿಲ್ಲ ಅಂತಂದ್ರೆ these are the things which make me feel loved. Let's continue.